Hi, I am Dr. Adarsh CK, Chief Consultant, Gastroenterologist and Hepatologist, Gleneagles Hospital, Bangalore. So this month, April 19th, is considered as World Liver Day. So I am going to tell you about what is the importance of liver disease, what are the causes of liver disease, and how to prevent and cure liver disease. So what is this liver? So liver is one of the major structures in our human body. So liver weighs almost 1 to 1.5 kgs in weight, which is situated in the abdomen. ಇದು ಸುಮಾರು ನೂರಾರು ಅಥವಾ ಕೆಲವು ಸಾವಿರಾರು ಫಂಕ್ಷನ್ಸ್ನ ಮಾಡ್ತದೆ. ಅದರಲ್ಲಿ ಮೇಯ್ನ್ ಫಂಕ್ಷನ್ ಏನಪ್ಪ ಅಂದರೆ ಇದು ಲಿವರು ನಮ್ಮ ಬಾಡಿಲಿರೋ ಕೆಲವು ಕೆಮಿಕಲ್ಸ್ನೆಲ್ಲ ತೆಗೆಯೋದು. ಈಗ ನಾವೆಲ್ಲ ಅನ್ಕೋತೀವಿ ಕಿಡ್ನಿ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಆಲ್ ದ ಕೆಮಿಕಲ್ಸ್ ಗೆಟ್ ರಿಮೂವ್ಡ್ ಅಥವಾ ಡಿಟಾಕ್ಸಿಫೈ ಆಗೋದು ಅಂತ. ಹಾಗೇನಲ್ಲ, ಲಿವರ್ ಆಲ್ಸೋ ತುಂಬ ಇಂಪಾರ್ಟೆಂಟ್. ಲಿವರಲ್ಲಿ ನಮ್ಮಲ್ಲಿ ಎಷ್ಟೋ ರಕ್ತ ಕ್ಲಾಟಿಂಗ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ ಆಗ್ತದೆ. ನಾವು ಏನೇ ಮೆಡಿಸಿನ್ಸ್ ತೊಗೊಳ್ಳಿ ಅವೆಲ್ಲ ಮೇಯ್ನ್ ಲಿವರಿಗೆ ಹೋಗಿ ಅದರ ನೆಕ್ಸ್ಟ್ ಕೆಲಸ ಮಾಡೋದು, ಅಥವಾ ಏನೇ ಫುಡ್ ತೊಗೊಳ್ಳಿ ಫುಡ್ ಡೈಜೆಷನ್ಗೂ ಹೆಲ್ಪ್ ಆಗೋದು ಲಿವರ್. ಸೊ ಲಿವರ್ ನಮ್ಮ ಬಾಡಿಗೆ ಇಂಜಿನ್ ಇದ್ದಂಗೆ. ಸೊ ಲಿವರ್ ತೊಂದರೆ ಆಯಿತು ಅಂದರೆ ಹೋಲ್ ಬಾಡಿಗೆ ತೊಂದರೆ ಆಗೋ ಸಾಧ್ಯತೆಗಳಿರ್ತದೆ. ಸೊ ಈಗ ನಮಗೆ ಲಿವರ್ ತೊಂದರೆ ಯಾತಕ್ಕೆ ಬರ್ಬೋದು? ಸೊ ವಾಟ್ ಆರ್ ದ ಕಾಮನ್ ಕಾಸಸ್ ಆಫ್ ಲಿವರ್ ಡಿಸೀಸ್? ಸೊ ಲಿವರ್ ತೊಂದರೆ ಆಗಲಿಕ್ಕೆ ಸುಮಾರು ಕಾರಣಗಳಿದ್ದಾವೆ. ಅದರಲ್ಲಿ ಕಾಮನ್ ಕಾರಣಗಳು ಅಂದರೆ ಒಂದು ಆಲ್ಕೋಹಾಲ್, ಮದ್ಯಪಾನದಿಂದ ಆಗುವಂಥ ಲಿವರ್ ಡಿಸೀಸಿಗೆ ಆಲ್ಕೋಹಾಲ್ ರಿಲೇಟೆಡ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಬಟ್ ದೇರ್ ಆರ್ ಅದರ್ ಕಾಸಸ್ ಅಪಾರ್ಟ್ ಫ್ರಮ್ ಆಲ್ಕೋಹಾಲ್. ಈಗ ಸುಮಾರು ಜನ ಕೇಳ್ತಾರೆ, ಸರ್ ನಾನು ಯಾವಾಗ ಒಂದ್ಸತಿ ಡ್ರಿಂಕ್ಸ್ ಮಾಡ್ತೇನೆ, ನನಗೆ ಆಲ್ಕೋಹಾಲಿಂದ ಲಿವರ್ ತೊಂದರೆ ಆಗ್ಬೋದಾ ಅಂತ. ಸೊ ಆಲ್ಕೋಹಾಲಿಂದ ತೊಗೊಂಡವ್ರಿಗೆ ಎಲ್ಲರಿಗೂ ಲಿವರ್ ತೊಂದರೆ ಆಗೋದಿಲ್ಲ. ಬಟ್ ಆಲ್ಕೋಹಾಲ್ ಮಿತಿ ಮೀರಿದ್ರೆ ಎಲ್ಲರಿಗೂ ಲಿವರ್ ತೊಂದರೆ ಆಗ್ಬೋದು. ಬಟ್ ಕೆಲವರಿಗೆ ಆಲ್ಕೋಹಾಲ್ ಅಂಶ ಕಮ್ಮಿ ತೊಗೊಂಡ್ರೂ ಲಿವರ್ ತೊಂದರೆ ಆಗ್ಬೋದು ಬಿಕಾಸ್ ಆಫ್ ವೇರಿಯಸ್ ಜೆನೆಟಿಕ್ ಫ್ಯಾಕ್ಟರ್ಸ್. ಸೊ ಕೆಲವರು ಬಾಡಿಯಲ್ಲಿ ಕೆಲವು ಎನ್ಸೈಮ್ಸ್ ಚೇಂಜಸ್ ಆಗಿಬಿಟ್ಟಿದ್ರೆ ಸ್ವಲ್ಪ ಆಲ್ಕೋಹಾಲ್ ತೊಗೊಂಡ್ರೂ ಲಿವರ್ ತೊಂದರೆ ಆಗ್ಬೋದು. ಹಾಗಾಗಿ ಆಲ್ಕೋಹಾಲ್ ಹ್ಯಾಸ್ ಟು ಬಿ ರೆಸ್ಟ್ರಿಕ್ಟೆಡ್ ಆರ್ ಲಿಮಿಟೆಡ್. ಸೊ ಈಗ ಕೆಲವರಿಗೆ ಆಲ್ಕೋಹಾಲ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಸ್ಟಾಪ್ಡ್. ಸೊ ಒಂದು ಕಾರಣ ಒಂದು ಆಲ್ಕೋಹಾಲ್. ಸೊ ಅದು ಬಿಟ್ಟು ಬೇರೆ ಯಾವ ಕಾರಣದಿಂದ ನಮಗೆ ಲಿವರ್ ತೊಂದರೆ ಆಗ್ಬೋದು? ಸೊ ಯೂಶಲಿ ವೈರಸಸ್ ಅಂತ ಹೇಳ್ತೀವಿ, ಹೆಪಟೈಟಿಸ್ ವೈರಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾನಾ ಥರ ಇದ್ದಾವೆ. ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಇ ಮತ್ತು ಹೆಪಟೈಟಿಸ್ ಸಿ. ದೀಸ್ ಆರ್ ದ ಕಾಮನ್ ವೈರಲ್ ಕಾಸಸ್ ಆಫ್ ಹೆಪಟೈಟಿಸ್. ಇದರಲ್ಲಿ ಹೆಪಟೈಟಿಸ್ ಎ ಮತ್ತು ಇ ಬಂದು ಫುಡ್ ಆ್ಯಂಡ್ ವಾಟರ್ ರಿಲೇಟೆಡ್ ಡಿಸೀಸಸ್. ಅಂದರೆ ಕಲುಷಿತವಾದ ಆಹಾರ ಅಥವಾ ನೀರನ್ನ ಸೇವಿಸಿದಾಗ ಅದು ಬಾಡಿಲಿ ಬಂದು ಅದು ಲಿವರ್ ಅಫೆಕ್ಟ್ ಮಾಡಿ ಲಿವರ್ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಇದು ಹೆಪಟೈಟಿಸ್ ಎ ಆ್ಯಂಡ್ ಇ ವಿಚ್ ಆರ್ ಫುಡ್ ಬೋರ್ನ್ ಅಥವಾ ವಾಟರ್ ಬೋರ್ನ್ ಅಂತ ಹೇಳ್ತೀವಿ. ಮಕ್ಕಳಲ್ಲಿ ಇದು ವೆರಿ ಕಾಮನ್ ಕಾಸಸ್ ಹೆಪಟೈಟಿಸ್ ಎ, ಫುಡ್ ಬೋರ್ನ್ ಆ್ಯಂಡ್ ವಾಟರ್ ಬೋರ್ನ್ ಇನ್ಫೆಕ್ಷನ್. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಬಂದು ಇದು ಬ್ಲಡ್ಡಿಂದ ಅಥವಾ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ಕಾಯಿಲೆ. ಸೊ ಇದು ತಾಯಿಯಿಂದ ಮಕ್ಕಳಿಗೆ ಬರ್ಬೋದು ಅಥವಾ ಹಸ್ಬೆಂಡ್ ಟು ವೈಫ್, ವೈಫ್ ಟು ಹಸ್ಬೆಂಡ್ ಆ ಥರ ಬರೋ ಸಾಧ್ಯತೆಗಳಿರುತ್ತೆ. ಕೆಲವು ಸರ್ತಿ ನೀಡಲ್ ಪ್ರಿಕ್ ಇಂಜುರೀಸು ಅಥವಾ ಬೇರೆ ಇದರಿಂದನೂ ಬೇರೆಯವ್ರಿಗೂ ಸಹ ಬರೋ ಸಾಧ್ಯತೆಗಳಿರುತ್ತೆ. ಅಥವಾ ನೀಡಲ್ ಶೇರಿಂಗ್, ಎಸ್ಪೆಷಲಿ ಡ್ರಗ್ಸ್ ಯೂಸ್ ಮಾಡ್ತಾರೆ ಅಂಥವ್ರೆಲ್ಲ ನೀಡಲ್ ಶೇರಿಂಗ್ ಆ ಥರ ಮಾಡಿದಾಗ ಸಹ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಕಾಯಿಲೆ ಬರ್ಬೋದು. ಈಗ ಹೆಪಟೈಟಿಸ್ ಎ ಆ್ಯಂಡ್ ಇ ಬಂದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಬಂದ್ರೂ ಬೇಗ ಆದಷ್ಟೇ ಸ್ವಲ್ಪ ದಿವಸ ಅಥವಾ ಸ್ವಲ್ಪ ವಾರದಲ್ಲಿ ಸರಿ ಹೋಗುವಂಥ ಚಾನ್ಸಸ್ ಇರ್ತದೆ. ವೆರಸ್ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಆರ್ ಕ್ರಾನಿಕ್ ಡಿಸೀಸಸ್. ಕ್ರಾನಿಕ್ ಅಂದರೆ ಲಾಂಗ್ ಟರ್ಮ್ ಡಿಸೀಸಸ್. ಅಂದರೆ ಒಂದು ಸತಿ ಬಂದರೆ ತಿಂಗಳಾನ್ಗಟ್ಟಲೆ ಅಥವಾ ವರ್ಷಾನ್ಗಟ್ಟಲೆ ಅದರ ಸೂಕ್ಷ್ಮಗಳು ಅದರ ಕಾಯಿಲೆಯಿಂದ ಸಿಂಪ್ಟಮ್ಸ್ ಬರೋ ಸಾಧ್ಯತೆಗಳಿರ್ತದೆ. ಇದಕ್ಕೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ನ ವಿಚಾರಿಸಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ವೈರಸ್ನ ತೆಗೆಯುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಪಾರ್ಟ್ ಫ್ರಮ್ ಆಲ್ಕೋಹಾಲ್ ಆ್ಯಂಡ್ ಹೆಪಟೈಟಿಸ್ ಬೇರೆ ಕಾರಣಗಳೇನು? ಈಗ ನಾವು ನೋಡ್ತಿರೋದು ಫ್ಯಾಟಿ ಲಿವರ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಅಂದರೆ ಮುಂಚೆ ಈಗ 2 ವರ್ಷದ ಮುಂಚೆ ಇದ್ದಿದ್ದು ಕೋವಿಡ್ ಪ್ಯಾಂಡಮಿಕ್. ಪ್ರಪಂಚದಲ್ಲಿ ಎಲ್ಲರಿಗೂ ಕೋವಿಡ್ ಆಗ್ತಾ ಇತ್ತು, ಎಲ್ಲ ಕಡೆ ಕೋವಿಡ್ ಇತ್ತು. ಈಗ ಫ್ಯಾಟಿ ಲಿವರ್ ಪ್ಯಾಂಡಮಿಕ್ ಅಂದರೆ ಯಾರಿಗಾದ್ರೂ ಪರೀಕ್ಷೆ ಮಾಡಲಿ ಫ್ಯಾಟಿ ಲಿವರ್. ಈಗ ಭಾರತದಲ್ಲಿ 100 ಜನರಲ್ಲಿ ಆಲ್ಮೋಸ್ಟ್ 35ರಿಂದ 40% ಜನಕ್ಕೆ ಫ್ಯಾಟಿ ಲಿವರ್ ಇದೆ. ಸೊ ಫ್ಯಾಟಿ ಲಿವರ್ ಅಂದರೆ ಏನು? ಲಿವರ್ನಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗೋದು. ಸೊ ನಾರ್ಮಲ್ ಆಗಿ ಎಲ್ಲರಿಗೂ ಲಿವರಲ್ಲಿ ಕೊಬ್ಬಿನಾಂಶ ಇರುತ್ತೆ, ಅದು 5%ಗಿಂತ ತುಂಬ ಕಮ್ಮಿ ಇರುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಪರ್ಸೆಂಟ್ ಆಫ್ ಲಿವರಲ್ಲಿ ಫ್ಯಾಟ್ ಅಂಶ ಸೇರಿಕೊಂಡ್ರೆ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಸೊ ಇದು ಫ್ಯಾಟಿ ಲಿವರ್ ಈಸ್ ಕಾಮನ್, ಬಟ್ ದಟ್ ಈಸ್ ನಾಟ್ ನಾರ್ಮಲ್. ಜನಕ್ಕೆ ಏನು ಅನ್ಕೋತಾರೆ, ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಮಾಡಿಸಿದೀವಿ ಸ್ಕ್ಯಾನಿಂಗ್, ಎಲ್ಲರಿಗೂ ಫ್ಯಾಟಿ ಲಿವರ್ ಇರ್ತದೆ, ಇದು ಕಾಮನ್ ಬೇಡಪ್ಪ, ಇದೇನು ಪ್ರಾಬ್ಲಮ್ ಇಲ್ಲ. ಅಥವಾ ಎಷ್ಟೊಂದು ಜನ ಡಾಕ್ಟರ್ ಸಹ ಕೆಲವರು ಮಿಸ್ಲೀಡ್ ಆಗಿ ಫ್ಯಾಟಿ ಲಿವರ್ ಏನಾಗಲ್ಲ ಬಿಡಿ, ಡೋಂಟ್ ವರಿ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ ರಾಂಗ್ ಅದು. ಈಗ ಫ್ಯಾಟಿ ಲಿವರ್ ಎಲ್ಲರಿಗೂ ಪ್ರಾಬ್ಲಮ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ. ಈಗ 100 ಜನಕ್ಕೆ ಫ್ಯಾಟಿ ಲಿವರ್ ಇತ್ತು ಅಂದರೆ ಅಟ್ಲೀಸ್ಟ್ 10ರಿಂದ 15% ಜನರಲ್ಲಿ ಬರ್ತಾ ಫ್ಯೂ ಮಂತ್ಸ್ ಅಥವಾ ಫ್ಯೂ ಇಯರ್ಸ್ ನಂತರ ಲಿವರ್ ಸಿರೋಸಿಸ್ ಅಥವಾ ಲಿವರ್ ತೊಂದರೆ ಆಗೋ ಸಾಧ್ಯತೆಗಳಿರ್ತವೆ.
ಇದು ಯಾರಿಗೆ ಆಗ್ಬೋದು, ಯಾರಲ್ಲಿ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಇಂಪಾರ್ಟೆಂಟ್. ಒಂದು ಓವರ್ ವೆಯ್ಟ್ ಅಥವಾ ವೆಯ್ಟ್ ಜಾಸ್ತಿ ಇರೋದು, ಒಬಿಸಿಟಿ, ಅಥವಾ ಡಯಾಬಿಟಿಸ್ ಪೇಷಂಟ್ಸ್, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರುವಂಥ ಪೇಷಂಟ್ಸು, ಅಥವಾ ಕಿಡ್ನಿ ತೊಂದರೆ ಇದೆ, ಅಥವಾ ಕೊಲೆಸ್ಟ್ರಾಲ್ ಅಥವಾ ಥೈರಾಯ್ಡ್ ಇದೆ. ಸೊ ಈ ಥರ ಫ್ಯಾಕ್ಟರ್ಸ್ ಇದ್ದವರಲ್ಲಿ ಈ ಲಿವರ್ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ. ಸೊ ಫ್ಯಾಟಿ ಲಿವರ್ ಈಸ್ ಸಮಥಿಂಗ್ ಪ್ರಿವೆಂಟೇಬಲ್ ಆ್ಯಂಡ್ ಟ್ರೀಟೇಬಲ್. ಸೊ ಫ್ಯಾಟಿ ಲಿವರ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಫ್ಯಾಟಿ ಲಿವರ್ ಇತ್ತು ಅಂದರೆ ಅದಕ್ಕೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಸಂಪರ್ಕಿಸಿ. ಅದರಲ್ಲಿ ಅದಕ್ಕೆ ಮೆಡಿಸಿನ್ಸು ಇದೆ ಅಂತ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸಹ ಮಾಡ್ಬೋದು. ಸೊ ಇದು 3 ಕಾರಣ, ಮೋಸ್ಟ್ ಇಂಪಾರ್ಟೆಂಟ್ ಕಾರಣಗಳು. ಅದು ಬಿಟ್ಟು ಬೇರೆ ಕಾರಣಗಳು ಅಂದರೆ ಕೆಲವು ಸತಿ ವಿಲ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಲಿವರ್ನಲ್ಲಿ ತಾಮ್ರದ ಅಂಶ ಜಾಸ್ತಿಯಾಗಿ ಲಿವರ್ ತೊಂದರೆ ಆಗೋದು. ಇದು ಜೆನೆಟಿಕ್ ಡಿಸೀಸ್, ಇದು ಕೆಲವು ಫ್ಯಾಮಿಲೀಸಲ್ಲಿ ಇರ್ತದೆ. ಸೊ ಎಸ್ಪೆಷಲಿ ಈಗ ಮಕ್ಕಳಲ್ಲಿ ಅಥವಾ ಅಡೋಲೆಸೆಂಟ್ ಏಜಲ್ಲಿ ಲಿವರ್ ತೊಂದರೆ ಆಯಿತು ಅಂದರೆ ಇದ್ರ ಬಗ್ಗೆ ಥಿಂಕ್ ಮಾಡ್ತೀವಿ. ಮತ್ತು ಬೇರೆ ಕಾಯಿಲೆಗಳು ಅಂದರೆ ಕೆಲವು ಡ್ರಗ್ ಇಂಡ್ಯೂಸ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ಅಂದರೆ ಕೆಲವು ಮೆಡಿಸಿನಿಂದ ಲಿವರ್ ತೊಂದರೆ ಆಗ್ಬೋದು. ಈಗ ಯಾರೇ ಆಗಲಿ ಮೆಡಿಸಿನ್ ನಾವು ಒಳ್ಳೆಯ ಉದ್ದೇಶದಿಂದ ತೊಗೊಂಡಿರ್ತಾರೆ, ಬಟ್ ಯಾವುದೇ ಮೆಡಿಸಿನ್ನಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಕೆಲವು ಸತಿ ಈ ಮೆಡಿಸಿನ್ಸ್ ಇರ್ಬೋದು, ಇದು ಇಂಗ್ಲೀಷ್ ಮೆಡಿಸಿನ್ ಇರ್ಬೋದು, ಆಯುರ್ವೇದ ಇರ್ಬೋದು, ಹರ್ಬಲ್ ಮೆಡಿಸಿನ್ ಇರ್ಬೋದು, ಯಾವುದರಿಂದ ಆದರೂ ಲಿವರ್ ತೊಂದರೆ ಆಗಿ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳು ಇರ್ತದೆ. ಮತ್ತು ಬೇರೆ ಕೆಲವು ಕಾರಣಗಳನ್ನೇ ಆಟೋಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಕೆಲವು ಸತಿ ಕ್ರಿಪ್ಟೋಜೆನಿಕ್ ಅಂತ ಹೇಳ್ತೀವಿ. ಕೆಲವು ಕಾಯಿಲೆಗಳಿಗೆ ನಮಗೆ ಕಾರಣ ಗೊತ್ತಿರೋದಿಲ್ಲ, ಮೋಸ್ಟ್ ಆಫ್ ದ ಟೆಸ್ಟ್ ಮಾಡೋದು ಏನೂ ಗೊತ್ತಾಗಲಿಲ್ಲ ಅಂದರೆ ಕ್ರಿಪ್ಟೋಜೆನಿಕ್ ಅಂತ ಹೇಳ್ತೀವಿ. ಇದು ಕಾಮನ್ ಕಾಸಸ್ ಆಫ್ ಲಿವರ್ ಡಿಸೀಸ್. ನೆಕ್ಸ್ಟ್ ಬಂದು ಏನು ಸೂಕ್ಷ್ಮಗಳೇನಿರ್ತದೆ ಲಿವರ್ ಡಿಸೀಸಲ್ಲಿ, ಏನು ಸಿಂಪ್ಟಮ್ಸ್ ಇರ್ತದೆ, ಡಾಕ್ಟ್ರೆ ನನಗೆ ಲಿವರ್ ತೊಂದರೆ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಸೊ ಬೇಸಿಕಲಿ ಈಗ ಯಾರಿಗಾದರೂ ಹೊಟ್ಟೆ ನೋವು, ವಾಮಿಟು, ಹಸು ಕಮ್ಮಿ ಆಗ್ತಾ ಇದೆ, ಕಣ್ಣು ಯೆಲ್ಲೋ ಕಲರ್ ಆಗ್ತಾ ಇದೆ, ಅದಕ್ಕೆ ಜಾಂಡೀಸ್ ಅಂತ ಹೇಳ್ತೀವಿ. ಸೊ ಇದೆ ಅಂದರೆ ದಟ್ ಈಸ್ ಎ ಸೈನ್ ಆಫ್ ಲಿವರ್ ಡಿಸೀಸ್. ಜಾಂಡೀಸ್ ಈಸ್ ನಾಟ್ ಎ ಡಿಸೀಸ್, ಜಾಂಡೀಸ್ ಈಸ್ ಎ ಸೈನ್ ಆಫ್ ಲಿವರ್ ಡಿಸೀಸ್. ಯಾಕೆಂದರೆ ಜನಕ್ಕೆ ಏನು ಕಾಯಿಲೆ ಅಂದರೆ ಜಾಂಡೀಸ್ ಕಾಯಿಲೆ ಅಂತ. ಜಾಂಡೀಸ್ ಕಾಯಿಲೆ ಅಲ್ಲ, ಅದು ಸಿಂಪ್ಟಮ್. ಅದು ಯಾತಕ್ಕಿದೆ ಅಂತ ನೋಡಬೇಕು. ಅದು ಬಿಟ್ಟು ಈಗ ಕೆಲವರಿಗೆ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ. ಈಗ ಯಾವುದೇ ಲಿವರ್ ಡ್ಯಾಮೇಜ್ ಆಗ್ತದೆ ಲಿವರ್ ಸಿರೋಸಿಸ್ ಆಗಲ್ಲ. ಲಿವರ್ ಡ್ಯಾಮೇಜ್ ಆಗಿ ಕ್ರಮೇಣವಾಗಿ ಲಿವರ್ ಸಿರೋಸಿಸ್ ಅಂತ ಆಗ್ತದೆ. ಲಿವರ್ ಸಿರೋಸಿಸ್ ಈಸ್ ಇರ್ರಿವರ್ಸಿಬಲ್. ಒಂದು ಸತಿ ಲಿವರ್ ಸಿರೋಸಿಸ್ ಆಯಿತು ಅಂದರೆ ನಾರ್ಮಲ್ ಲಿವರ್ ಆಗೋದಿಲ್ಲ, ಬಟ್ ಅದೇ ಸಿರೋಸಿಕ್ ಸ್ಟೇಜಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದು ಸತಿ ಸಿರೋಸಿಸ್ ಆಯಿತು ಅಂದರೆ ಬೇರೆ ಅಡಿಷನಲ್ ಕ್ಲಿನಿಕಲ್ ಸಿಂಪ್ಟಮ್ಸ್ ಬರೋ ಸಾಧ್ಯತೆಗಳಿರ್ತದೆ. ಅಂದರೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಳ್ಳೋ ಸಾಧ್ಯತೆಗಳಿರ್ತದೆ, ಕಾಲು ಬಾವು ಬರ್ಬೋದು, ಕೆಲವು ಸತಿ ರಕ್ತವಾಂತಿ ಅಥವಾ ಮೋಷನ್ ಕಪ್ಪು ಬಣ್ಣ ಆಗೋದು, ಅಥವಾ ವೆಯ್ಟ್ ಲಾಸ್, ಅಥವಾ ಪ್ರಜ್ಞೆ ಎಲ್ಲ ಏರ್ಪೇರ್ ಆಗಿ ಮಂಕ್ ಆಗಿರೋದು, ಏನೇನೋ ಮಾತಾಡೋದು, ಅನ್ಕಾನ್ಷಿಯಸ್ ಆಗೋ ಸಾಧ್ಯತೆಗಳು. ಈ ಥರ ಸಿಂಪ್ಟಮ್ಸ್ ಆಗ್ತಿದೆ ಅಂದರೆ ಪ್ರಾಬಬ್ಲಿ ಲಿವರ್ ಸಿರೋಸಿಸ್ ಆಗಿದೆ. ಮತ್ತು ಕೆಲವು ಪೇಷಂಟ್ಸಿಗೆ ಲಿವರ್ ಸಿರೋಸಿಸ್ ಆದಮೇಲೆ ಲಿವರ್ ಟ್ಯೂಮರ್, ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಅಂತ ಹೇಳ್ತೀವಿ, ಇದು ಆಗೋ ಸಾಧ್ಯತೆಗಳಿರ್ತದೆ. ಸೊ ಇದು ಕಾಮನ್ ಸಿಂಪ್ಟಮ್ಸ್. ಬಟ್ ಹೇಳಬೇಕು ಅಂದರೆ ಮೆಜಾರಿಟಿ ಆಫ್ ದ ಟೈಮ್ ಸಿಂಪ್ಟಮ್ಸೇ ಇರೋದಿಲ್ಲ. ಈಗ ಲಿವರ್ ಡಿಸೀಸಲ್ಲಿ ಸಿಂಪ್ಟಮ್ಸ್ ಬರಬೇಕು ಅಂದರೆ ಲಿವರು ತೀವ್ರವಾಗಿ ಡ್ಯಾಮೇಜ್ ಆಗಿರಬೇಕು. ಈಗ ಜಸ್ಟ್ ಲಿವರ್ ತೊಂದರೆ ಇದೆ, ಮೈಲ್ಡ್ ಲಿವರ್ ಚೇಂಜಸ್ ಇದೆ ಅಂದರೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಬರೀ ರಕ್ತ ಪರೀಕ್ಷೆಯಲ್ಲಿ ಸ್ಕ್ಯಾನಿಂಗಲ್ಲಿ ಚೇಂಜಸ್ ಇರುತ್ತೆ, ಬಟ್ ಸಿಂಪ್ಟಮ್ಸ್ ಇರೋದಿಲ್ಲ. ಸಿಂಪ್ಟಮ್ಸ್ ಇದೆ ಅಂದರೆ ಸಿಗ್ನಿಫಿಕೆಂಟ್ ಲಿವರ್ ಡ್ಯಾಮೇಜ್ ಆಗೋಗಿದೆ ಅಂತ. ಸೊ ವೆಯ್ಟ್ ಮಾಡಬೇಡಿ ನೀವು, ಸುಮ್ಮನೆ ನೀವು ಮನೆ ಔಷಧಿ, ನಾಟಿ ಔಷಧಿ, ಆಯುರ್ವೇದ ಅಥವಾ ಬೇರೆ ಅದು ಇದು ಅಂದ್ಬೇಡಿ. ಫಸ್ಟು ಏನಕ್ಕೆ ಲಿವರ್ ತೊಂದರೆ ಆಗಿದೆ ಅಂತ ನಾವು ತಿಳ್ಕೊಬೇಕು. ತಿಳ್ಕೊಂಡ ನಂತರ ಅದರ ಪ್ರಕಾರ ಪರಿಹಾರ ಇರ್ತದೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಸಿಂಪ್ಟಮ್ಸ್. ನೆಕ್ಸ್ಟು ಹೇಗೆ ಗೊತ್ತಾಗ್ತದೆ, ಏನು ಪರೀಕ್ಷೆ ಮಾಡಿಸ್ಬೇಕು ನಮಗೆ ಲಿವರ್ ಡಿಸೀಸಿಗೆ ಅಂತ, ಏನು ಇನ್ವೆಸ್ಟಿಗೇಷನ್, ಹೌ ಟು ಇನ್ವೆಸ್ಟಿಗೇಟ್ ಲಿವರ್ ಡಿಸೀಸ್. ಸೊ ಬೇಸಿಕಲಿ ನಾವು ಕೆಲವು ಬ್ಲಡ್ ಪರೀಕ್ಷೆಗಳು ಮಾಡ್ತೀವಿ. ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬರುತ್ತೆ. ಇದರಲ್ಲಿ ನಮಗೆ ಜಾಂಡೀಸ್ ಅಂಶ ಇದೆಯೋ ಇಲ್ಲವೋ, ಅಥವಾ ಬೇರೆ ಲಿವರ್ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅವು ಪರೀಕ್ಷೆ ಮಾಡ್ತೀವಿ. ಅದು ಬಿಟ್ಟು PTINR ಅಂತ ಒಂದು ರಕ್ತ ಪರೀಕ್ಷೆ ಬರುತ್ತೆ, ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟೆಸ್ಟ್. ಈ ನಡುವೆ ನಾವು ಇನ್ನೊಂದು ಫೈಬ್ರೋ ಸ್ಕ್ಯಾನ್ ಅಥವಾ ಲಿವರ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ ಲಿವರಲ್ಲಿ ಎಷ್ಟು ಫ್ಯಾಟ್ ಇದೆ, ಎಷ್ಟು ಚೇಂಜಸ್ ಇದೆ, ಅಥವಾ ಫ್ಯಾಟಿ ಲಿವರ್ ಇರೋರಲ್ಲಿ ಲಿವರ್ ಸಿರೋಸಿಸ್ ಆಗೋ ಸಾಧ್ಯತೆ ಇದೆಯಾ ಅಂತಲೂ ಗೊತ್ತಾಗ್ತದೆ. ಇದು ಬಿಟ್ಟು ಬೇರೆ ವೈರಸಸ್ ಇದೆಯಾ ಅಂತ ಆಗಲೇ ಹೇಳ್ದಂಗೆ ಹೆಪಟೈಟಿಸ್ A, B, C, E ವೈರಸಸ್ಗೆ ಚೆಕ್ ಮಾಡ್ತೇವೆ. ಕೆಲವು ಸತಿ ಯಾವುದಾದ್ರು ಗೊತ್ತಾಗಲಿಲ್ಲ ಅಂದರೆ ಲಿವರ್ ಬಯಾಪ್ಸಿ ಸಹ ಮಾಡ್ಬೋದು. ಒಂದು ಸತಿ ಈ ಪರೀಕ್ಷೆಗಳು ಮಾಡಿದ್ಮೇಲೆ ಅಡ್ವಾನ್ಸ್ಡ್ ಲಿವರ್ ಟೆಸ್ಟ್ ಲೈಕ್ CT ಸ್ಕ್ಯಾನ್, MRI ಸ್ಕ್ಯಾನ್, ಆ ಥರ ಎಲ್ಲ ಪೇಷಂಟ್ ಟು ಪೇಷಂಟ್ ಬೇಸಿಸಲ್ಲಿ ನೋಡಿಕೊಂಡು ಬೇಕಿದ್ರೆ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಬಂದು ಈಸ್ ದೇರ್ ಎನಿ ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ. ಟ್ರೀಟ್ಮೆಂಟ್ ಇದೆಯಾ? ಕೆಲವರು ಎಲ್ಲರೂ ಏನು ಅನ್ಕೋತಾರೆ, ಲಿವರ್ ತೊಂದರೆಯಲ್ಲಿ ಇಂಗ್ಲೀಷ್ ಮೆಡಿಸಿನ್ ಇಲ್ಲವೇ ಇಲ್ಲ, ಎಲ್ಲ ಮನೆ ಮದ್ದು ತೊಗೋಬೇಕು ಅಥವಾ ಪಥ್ಯ ಮಾಡಬೇಕು. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಎಸ್, ಡೆಫಿನೆಟ್ಲಿ ಲಿವರ್ ತೊಂದರೆಗೆ ಟ್ರೀಟ್ಮೆಂಟ್ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ಕಾಸ್ ಆಫ್ ಲಿವರ್ ಡಿಸೀಸ್. ಸೊ ಫಸ್ಟು ಯಾವುದೇ ಪೇಷಂಟಿಗೆ ಲಿವರ್ ಡಿಸೀಸ್ ಇದೆ ಅಂದರೆ ನಾವು ಅದು ಕಾರಣ ಕಂಡುಹಿಡಬೇಕು. ನೂರಾರು ಕಾರಣಗಳಿದ್ದಾವೆ, ಹೇಳಿದ್ವಲ್ಲ, ಒಂದೊಂದಕ್ಕೆ ಒಂದೊಂದು ಥರ ಟ್ರೀಟ್ಮೆಂಟು. ಈಗ ಮದ್ಯಪಾನ ಇದ್ದರೆ ಫಸ್ಟ್ ಅದು ಸ್ಟಾಪ್ ಮಾಡಬೇಕು, ಆಲ್ಕೋಹಾಲ್ ಹ್ಯಾಸ್ ಟು ಬಿ ಸ್ಟಾಪ್. ಈಗ ಹೆಪಟೈಟಿಸ್ B, ಹೆಪಟೈಟಿಸ್ C ಆ ಥರ ವೈರಸಸ್ ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಇದೆ. ಈಗ ವಿ ಹ್ಯಾವ್ ವೆರಿ ಗುಡ್ ಎಫಿಷಿಯಂಟ್, ವೆರಿ ಎಕನಾಮಿಕಲ್ ಟ್ಯಾಬ್ಲೆಟ್ಸ್ ವಿಚ್ ಕ್ಯಾನ್
ಕ್ಯೂರ್ ಹೆಪಟೈಟಿಸ್ ಸಿ ಆಸ್ ವೆಲ್ ಆಸ್ ಟ್ರೀಟ್ ಹೆಪಟೈಟಿಸ್ ಬಿ. ಸೊ ಇದಕ್ಕೆ ಮೆಡಿಸಿನ್ಸ್ ತೊಗೊಂಡು ಸರಿ ಮಾಡ್ಬೋದು. ಅದು ಬಿಟ್ಟು ಹೊಟ್ಟೆಯಲ್ಲಿ ನೀರು ಸೇರ್ಕೊಂತಿದೆ ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಇದೆ ಅಂದರೆ ಅದಕ್ಕೆ ಪ್ರಕಾರ ಟ್ಯಾಬ್ಲೆಟ್ಸ್ ಕೊಡ್ಬೋದು, ಅಥವಾ ಎಂಡೋಸ್ಕೋಪಿ ಮಾಡಿ ಕೆಲವರಿಗೆ ಬ್ಲೀಡಿಂಗ್ ಇದೆ ಅದನ್ನು ಸರಿ ಮಾಡ್ಬೋದು. ಎಸ್, ಅಪಾರ್ಟ್ ಫ್ರಮ್ ಮೆಡಿಸಿನ್ ಏನಿದೆ, ಈಗ ಮೆಡಿಸಿನ್ಸ್ ಕೊಡ್ತಿದ್ದೀವಿ, ಇಂಪ್ರೂವ್ ಆಗ್ತಾ ಇಲ್ಲ. ಎಸ್, ಆವಾಗ ಆ ಸಮಯದಲ್ಲಿ ವಿ ಹ್ಯಾವ್ ಎ ಕಂಪ್ಲೀಟ್ ಕ್ಯೂರೇಟಿವ್ ಆಪ್ಷನ್ ಕಾಲ್ಡ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಯಾಕೃತ್ನ ಬದಲಾಯಿಸೋದು. ಸೊ ಇದು ಯಾರಿಗೆ ಮಾಡ್ತೀವಿ ಅಂದರೆ, ಒಂದು ಸತಿ ಲಿವರ್ ಸಿರೋಸಿಸ್ ಆಗಿ ಅದು ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗಿದೆ ಅಂದಾಗ ವಿ ಥಿಂಕ್ ಆಫ್ ದಿಸ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಸ್ ದ ಲಾಸ್ಟ್ ಆಪ್ಷನ್. ಸೊ ಇದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನು ಅಂದರೆ, ಲಿವರ್ನ ತೆಗೆದು ಕಾಯಿಲೆ ಇರುವಂಥ ಲಿವರ್ನ ತೆಗೆದು ಹೊಸ ಲಿವರ್ನ ಹಾಕುವಂಥದ್ದು. ಇದು ಬೇರೆ ಪೇಷಂಟ್ ಅಥವಾ ಬೇರೆ ಡೋನರಿಂದ ಲಿವರ್ ತೊಗೊಂಡು ಇವರಿಗೆ ಹಾಕ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ಅದು ಬಿಟ್ಟು ಈಗ ದಪ್ಪ ಇದ್ದಾರೆ, ಓವರ್ ವೆಯ್ಟ್ ಇದ್ದು ಅದರಿಂದ ಫ್ಯಾಟಿ ಲಿವರ್ ಆಗಿ ಲಿವರ್ ತೊಂದರೆ ಆಗ್ತಿದ್ರೆ, ದೆನ್ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ರೆಡ್ಯೂಸ್ ವೆಯ್ಟ್. ಬೇಸಿಕಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿ ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡಿಕೊಂಡು ಲಿವರ್ನ ಫ್ಯಾಟ್ನ ಕಮ್ಮಿ ಮಾಡ್ಕೋಬೇಕಾಗ್ತದೆ. ಕೆಲವು ಸತಿ ಇದು ಬಿಟ್ಟು ಕೆಲವು ಮೆಡಿಸಿನ್ಸ್ ಸಹ ಸಿಗುತ್ತೆ. ಅದರ ಪ್ರಕಾರ ನಾವು ಲಿವರ್ ತೊಂದರೆನ ನಾವು ಡೆಫಿನೆಟ್ಲಿ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಟ್ರೀಟ್ಮೆಂಟ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್ ಇಸ್ ಪ್ರಿವೆನ್ಷನ್ ಆಫ್ ಲಿವರ್ ಡಿಸೀಸ್. ಸೊ ನಿಮಗೆಲ್ಲ ಗೊತ್ತು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಲಿವರ್ ಡಿಸೀಸ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಒಂದು, ಸ್ಟಾಪ್ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್. ಎರಡು, ನಿಮಗೆ ಡಯಾಬಿಟೀಸ್, ಬಿ ಪಿ ಏನಾದ್ರು ಇತ್ತು ಅಂದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ನೆಕ್ಸ್ಟ್, ವೆಯ್ಟ್ ರಿಡಕ್ಷನ್. ಈಗ ದಪ್ಪ ಇರೋರು, ಫ್ಯಾಟಿ ಲಿವರ್ ಇರೋರಿಗೆ ವೆಯ್ಟ್ ರಿಡ್ಯೂಸ್ ಮಾಡೋದ್ರಿಂದ ಫ್ಯಾಟ್ನ ತೆಗಿಬೋದು. ಫ್ಯಾಟಿ ಲಿವರ್ ಈಸ್ ರಿವರ್ಸಿಬಲ್, ಸೊ ಫ್ಯಾಟಿ ಲಿವರ್ ಈಸ್ ಕ್ಯೂರೇಬಲ್. ಸೊ ಡಿಪೆಂಡಿಂಗ್ ಆನ್ ದಟ್ ಅದನ್ನು ಕೊಡ್ತೀವಿ. ಮತ್ತು ಡಯಟ್, ಈಗೆಲ್ಲ ಜಂಕ್ ಫುಡ್ಸ್ ಆ್ಯಂಡ್ ಏರೇಟೆಡ್ ಡ್ರಿಂಕ್ಸ್, ಆಲ್ ದೋಸ್ ಥಿಂಗ್ಸ್. ಸೊ ವಿ ಹ್ಯಾವ್ ಟು ಅವಾಯ್ಡ್ ಜಂಕ್ ಫುಡ್ಸ್, ಆಯಿಲ್ ಐಟಮ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು. ಸ್ವೀಟ್ಸ್, ಶುಗರ್ಸ್, ಏರೇಟೆಡ್ ಡ್ರಿಂಕ್ಸ್ ಅವಾಯ್ಡ್ ಮಾಡಬೇಕು. Coffee is a thing, yes, it can be taken. There are certain studies which shows that coffee may be beneficial, that is, but black coffee, not coffeege ನೀರು ಹಾಕಿ ಅಥವಾ ಹಾಲು ಹಾಕೊಂಡು ಅದ್ರ ಮೇಲೆ ಶುಗರ್ ಹಾಕೊಂಡು it doesn't serve the purpose. ಅದು ಬಿಟ್ಟು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ, ದೀಸ್ ಆರ್ ದ ಕಾಮನ್ ಥಿಂಗ್ಸ್. ಅದು ಬಿಟ್ಟು ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ. ಸೊ ಇಫ್ ಯು ಟೇಕ್ ವ್ಯಾಕ್ಸಿನ್, ಹೆಪಟೈಟಿಸ್ ಬಿ ಈಸ್ ಪ್ರಿವೆಂಟಿಬಲ್. ಈಗ ಭಾರತದಲ್ಲಿ ಆಲ್ಮೋಸ್ಟ್ 5% to 7% ಆಫ್ ಪಾಪ್ಯುಲೇಷನ್ ಹ್ಯಾಸ್ ಹೆಪಟೈಟಿಸ್ ಬಿ. Now since we have started doing hepatitis B vaccination, universal immunization program, ಇವೆಲ್ಲ hepatitis B vaccine ಕೊಟ್ಟಕ್ಕೆ ಶುರು ಮಾಡಿದ್ಮೇಲೆ the incidence of hepatitis B has come down dramatically. So hepatitis B is something preventable. So hepatitis B especially ಒಂದು ಮನೇಲಿ ಯಾರಿಗಾದ್ರೂ ಇದೆ ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಚೆಕ್ ಮಾಡಿಸ್ಕೊಂಡು hepatitis B ವ್ಯಾಕ್ಸಿನ್ನ ತೊಗೊಂಡ್ರೆ hepatitis B ಇಂದ ಲಿವರ್ ಸಿರೋಸಿಸ್ ಆಗದೆ ಇರೋ ಥರ ನೋಡ್ಕೋಬೋದು. ಅದು ಬಿಟ್ಟು ಸೇಫ್ ಸೆಕ್ಸ್ ಪ್ರಾಕ್ಟೀಸ್, ಮತ್ತು ವಿ ಹ್ಯಾವ್ ಟು ಅವಾಯ್ಡ್ ಶೇರಿಂಗ್ ನೀಡಲ್ಸ್. ಈಗ ಯಾರಾದರೂ ನೀಡಲ್ಸ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಶೇರಿಂಗ್ ನೀಡಲ್ಸ್, ಎಸ್ಪೆಷಲಿ ಡ್ರಗ್ ಅಬ್ಯೂಸ್ ಎಲ್ಲ ಇರೋದು, ಯು ಹ್ಯಾವ್ ಟು ಸ್ಟಾಪ್ ಯೂಸಿಂಗ್ ದೋಸ್ ಡ್ರಗ್ ಅಬ್ಯೂಸ್. ಸೊ ಬೇಸಿಕಲಿ, ಆ್ಯಂಡ್ ಆಲ್ಸೋ ಡ್ರಿಂಕಿಂಗ್ ಕ್ಲೀನ್ ವಾಟರ್ ಆ್ಯಂಡ್ ಈಟಿಂಗ್ properly cooked food will prevent foodborne viruses like hepatitis A and hepatitis E. So by taking most of the lifestyle modifications, we can prevent or cure liver disease. So ಈ ಮೆಜರ್ಸ್ನ ತಗೊಂಡ್ರೆ ಅವರವರ ಲೈಫ್ನಲ್ಲಿ ಅಳವಡಿಸಿದರೆ ಡೆಫಿನೆಟ್ಲಿ ಸಿಗ್ನಿಫಿಕೆಂಟ್ ಪ್ರಪೋರ್ಷನ್ ಆಫ್ ಲಿವರ್ ಡಿಸೀಸಸ್ ಕ್ಯಾನ್ ಬಿ